ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಜೀರಾ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಜೀರಾ ರೈಸ್ಗೆ ಬೇಕಾಗಿರುವುದು 3 ಸಾಮಗ್ರಿಗಳು: ತುಪ್ಪ, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ. ಈಗ ಮೊದಲು ಒಲೆ ಹಚ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಜೀರಾ ಸಾಂಬಾರ್ ಅಕ್ಕಿಯಲ್ಲೇ ಮಾಡಬೇಕು, ಆವಾಗಲೇ ಅದು ಟೇಸ್ಟ್ ಇರುತ್ತೆ. ಬೇರೆ ಅಕ್ಕಿಯಲ್ಲಿ ಮಾಡ್ಬೋದು, ಆದರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಜೀರಾ ಸಾಂಬಾರ್ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಕಾದಿದೆ. 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಸಿಮ್ಮಲ್ಲಿಟ್ಟು ಜೀರಿಗೆ ಹಾಕಿ, ಯಾಕಂದರೆ ಜೀರಿಗೆ ಬೇಗ ಇದಾಗಿಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ನಂತರ 2 ಹಸಿಮೆಣಸಿನ್ಕಾಯಿ ಅಷ್ಟೇ. ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಅಕ್ಕಿಯನ್ನು ಈ ತುಪ್ಪದ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಗ ಉದುರಾಗಿ ಬರುತ್ತೆ. ಅಷ್ಟು ಉಪ್ಪು ಹಾಕಬೇಕು. ಈಗ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಷ್ಟು ನೀರು ಹಾಕ್ಕೊಬೇಕು. ಇಷ್ಟೇ ಜೀರಾ ರೈಸ್ ಮಾಡೋ ವಿಧಾನ. ಇಷ್ಟೇ, ಭಾಳ ಸುಲಭವಾಗಿದೆ. ಎರಡು ವಿಸಿಲ್ ಬಂದರೆ ಸಾಕು, ಜೀರಾ ರೈಸ್ ರೆಡಿಯಾಗಿರುತ್ತೆ. 2 ವಿಸಿಲ್ ಬಂದ ನಂತರ ನೋಡೋಣ ಹೇಗಿರುತ್ತೆ ಅಂತ. 2 ವಿಸಿಲ್ ಬಂದಾಯಿತು. ಈಗ ಸ್ಟವ್ ಆಫ್ ಮಾಡೋಣ. ಪ್ರೆಷರ್ ಎಲ್ಲ ಹೋದ್ಮೇಲೆ ಮತ್ತೆ ನೋಡೋಣ. ಈಗ ಪ್ರೆಷರ್ ಹೋಗಿರುತ್ತೆ, ನೋಡೋಣ ಅನ್ನ ಯಾವ ರೀತಿ ಆಗಿರುತ್ತೆ ಅಂತ. ನೋಡಿ, ಉದುರಾಗಿ ಬಂದಿದೆ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಜೀರಾ ಸಾಂಬಾರ್ ಅಕ್ಕಿ ಈ ರೀತಿ ಇರಬೇಕು, ಉದುರಾಗಿ. ಈಗ ಜೀರಾ ರೈಸ್ ರೆಡಿಯಾಗಿದೆ. ಇದು ಮಾಡಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.